ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ಸ್ನೇಹಿತರೆ, ಕರ್ನಾಟಕದಲ್ಲಿ ಇನ್ನ ಶಿಕ್ಷಕರದು ಜಾತಿ ಗಣತಿ ಮಾಡೋದು ಮುಗುದೇ ಇಲ್ಲ. ಈಗ ಅಕ್ಟೋಬರ್ 8ನೇ ತಾರೀಕಿನಿಂದ ಶಾಲಾ ಕಾಲೇಜುಗಳು ಸ್ಟಾರ್ಟ್ ಆಗ್ತಾ ಇದೆ. ಈ ಒಂದು ಶಿಕ್ಷಕರಿಗೆ ದಿಗಿಲು ಬಡ್ದಿದೆ. ನಾವು ಜಾತಿ ಗಣತಿ ಮಾಡೋದಕ್ಕೆ ಹೋಗ್ಬೇಕಾ ಅಥವಾ ಈ ಒಂದು ಶಾಲೆಗಳಲ್ಲಿ ಮಕ್ಕಳಿಗೆ ಪಾಠ ಮಾಡೋದಕ್ಕೆ ಹೋಗ್ಬೇಕಾ ಅಂತೇಳಿ ಗೊತ್ತೇ ಆಗ್ತಾ ಇಲ್ಲ. ಅವ್ರು ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ. ಈ ಒಂದು ಮಕ್ಕಳಿಗೆ ಅಷ್ಟೇ ಈ ಒಂದು ಜಾತಿ ಗಣತಿಯಲ್ಲಿ ಸರ್ಗಳೆಲ್ಲ ಬಿಜಿ ಆಗಿದ್ದಾರೆ, ಮಾಸ್ತರ್ಗಳೆಲ್ಲ ಬಿಜಿ ಆಗಿದ್ದಾರೆ ಅಂತ ಹೇಳಿ ಅವ್ರಂತರೂ ಯಾರು ಸ್ಕೂಲ್ಗಳಿಗೆ ಕಾಲೇಜ್ಗಳಿಗೆ ಬರೋದನ್ನ ನಿಲ್ಲಿಸ್ಬಿಡ್ತಿದ್ದಾರೆ. ನೋಡಿ, ಸರ್ಕಾರದಿಂದ ಇದನ್ನೆಲ್ಲ ನೋಡ್ಕೊಂಡು ಹೊಸ ಅಧಿಸೂಚನೆ ಪ್ರಕಟ ಮಾಡಿದ್ದಾರೆ. ಈ ಒಂದು ಜಾತಿ ಗಣತಿ ಇದೆಯಲ್ಲ, ಆ ಒಂದು ಡೇಟನ್ನ ಮುಂದ್ಗಡೆ ಹಾಕಿದ್ದಾರೆ. ಈಗ ಅಕ್ಟೋಬರ್ 7ನೇ ತಾರೀಕು ತನಕ ನಿಮಗೆ ಜಾತಿ ಗಣತಿ ಮಾಡೋದಕ್ಕೆ ಅವಕಾಶ ಕೊಟ್ಟಿತ್ತು. ಆ ಒಂದು ದಿನಾಂಕನ ಮುಂದ್ಗಡೆ ಹಾಕಿದ್ದಾರೆ. ಆ ಒಂದು ದಿನಾಂಕ ಯಾವುದು ಏನು ಅಂತ ಅದ್ರ ಬಗ್ಗೆ ತಿಳಿಸ್ಕೊಡ್ತಾನೆ. ಶಿಕ್ಷಕರು ಅದ ನಂತರ ಎಲ್ಲ ಒಂದು ಶಾಲಾ ಕಾಲೇಜ್ ಮಕ್ಕಳು ವಿಡಿಯೋ ನೋಡ್ಲೇಬೇಕಾಗ್ಯಾರ. ಬೇರೆದವ್ರು ಯಾರಾದ್ರೂ ನೋಡ್ತಿರೋ ಬಿಡ್ತಾರೋ ನನಗಂತ ಗೊತ್ತಿಲ್ಲ. ಬಟ್ ಶಿಕ್ಷಕರು ಮತ್ತು ಶಾಲಾ ಕಾಲೇಜು ಮಕ್ಕಳಿಗೆ ಆದಷ್ಟು ವಿಡಿಯೋ ಶೇರ್ ಮಾಡಿ. ಇಲ್ಲಿ ನೋಡಿ, ಶಾಲೆಗಳು ಏನಾದ್ರೂ ಮಿಸ್ ಆತಂದ್ರೆ ಮಕ್ಕಳ ಭವಿಷ್ಯ ಹಾಳಾಗತ್ತೆ. ಅದೇ ರೀತಿಯಾಗಿ ಜಾತಿ ಗಣತಿ ಮಿಸ್ ಆತಂದ್ರೆ ಈ ಒಂದು ಕರ್ನಾಟಕ ರಾಜ್ಯದಲ್ಲಿರುವಂತ ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ ಅದು ಕೂಡ ಹಾಳಾಗತ್ತೆ. ಇದು ಏನು ಅಂತ ಏನ್ ತಿಳಿಸ್ಕೊಟ್ಟಿದೆ ಸರ್ಕಾರ, ಪ್ರತಿಯೊಂದು ಮಾಹಿತಿ ಇರತ್ತೆ. ವಿಡಿಯೋ ಕೊನೆ ತನಕ ನೋಡಿ. ಈ ಒಂದು ಜಾತಿ ಗಣತಿ ಮಾಡುವಾಗ ಡೇಟ್ ವಿಸ್ತರಣೆ ಮಾಡಿದಾರಲ್ಲ, ಜಾತಿ ಗಣತಿ ಮಾಡುವಾಗ ಶಾಲಾ ಕಾಲೇಜುಗಳು ಸ್ಟಾರ್ಟ್ ಇರತ್ತ, ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ. ವಿಡಿಯೋ ಕೊನೆ ತನಕ ನೋಡಿ. ಮತ್ತು ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಉಚಿತವಾಗಿರತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರದಿಂದ ಅಕ್ಟೋಬರ್ 7ನೇ ತಾರೀಕು ತನಕ ಇದ್ದಂತ ಡೇಟು ಅಕ್ಟೋಬರ್ 24ನೇ ತಾರೀಕು ತನಕ ಮುಂದಕ್ಕೆ ಹಾಕಿದ್ದಾರೆ. ಈಗ ಶಿಕ್ಷಕರು ಪ್ರತಿಯೊಬ್ಬರು ಮನೆ ಮನೆಗೆ ಈಗ ದಿನನಿತ್ಯವಾಗಿ ಹೋಗ್ತಾ ಇದ್ದಾರಲ್ಲ, ಅದೇ ರೀತಿಯಾಗಿ ಪ್ರತಿನಿತ್ಯವಾಗಿ ದಿನನಿತ್ಯವಾಗಿ ಜಾತಿ ಗಣತಿ ಮಾಡೋದಕ್ಕೆ ಶಿಕ್ಷಕರು ಹೋಗಲೇಬೇಕಾಗತ್ತೆ. ಬಟ್ ನೋಡಿ, ಇಲ್ಲಿ ಅಕ್ಟೋಬರ್ 8ನೇ ತಾರೀಕಿನಿಂದ ಅಕ್ಟೋಬರ್ 24ನೇ ತಾರೀಕು ತನಕ ಶಾಲಾ ಕಾಲೇಜು ಕಾಲೇಜ್ ಅಲ್ಲ, ಎಲ್ಲ ಒಂದು ಅನುದಾತ ಶಾಲೆಗಳು, ಸರ್ಕಾರಿ ಶಾಲೆಗಳು, ಖಾಸಗಿ ಶಾಲೆಗಳು ಇದಾವಲ್ಲ, ಸರ್ಕಾರಿ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಮಾತಾಡಿರೋದ್ರಿಂದ ಸರ್ಕಾರಿ ಅನುದಾತ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಅಕ್ಟೋಬರ್ 8ನೇ ತಾರೀಕಿನಿಂದ ಅಕ್ಟೋಬರ್ 24ನೇ ತಾರೀಕುವರೆಗೆ ಬೆಳಗ್ಗೆ 8 ಗಂಟೆಯಿಂದ 1 ಗಂಟೆ ತನಕ ಎಲ್ಲ ಒಂದು ಶಾಲಾ ಶಿಕ್ಷಕರು ಮಕ್ಕಳಿಗೆ ಪಾಠ ಮಾಡಬೇಕು. ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ತನಕ ಶಿಕ್ಷಕರು ಮಕ್ಕಳಿಗೆ ಪಾಠ ಮಾಡಬೇಕು. ಆ ಒಂದು ಮಕ್ಕಳು ಪಾಠ ಮುಗಿದ ತಕ್ಷಣ 1 ಗಂಟೆಯಿಂದ ಸಾಯಂಕಾಲ 5 ಗಂಟೆ, 6 ಗಂಟೆ, 7 ಗಂಟೆ ತನಕ ಸರ್ಗಳು ಅಂದ್ರೆ ಈ ಒಂದು ಶಿಕ್ಷಕರು ಮನೆ ಮನೆಗೆ ಹೋಗಿ ಈ ಒಂದು ಜಾತಿ ಗಣತಿ ಮಾಡಬೇಕು. ಈ ರೀತಿಯಾಗಿ ಸರ್ಕಾರ ರೂಲ್ಸ್ ಜಾರಿ ಮಾಡಿದೆ. ಇದು ಎಲ್ಲಿ ತನಕ ಇರತ್ತಂದ್ರೆ ಅಕ್ಟೋಬರ್ 24ನೇ ತಾರೀಕು ತನಕ ಇದೇ ರೂಲ್ಸ್ ಅನುವಾಗತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಶಾಲೆಗಳು ಸ್ಟಾರ್ಟ್ ಆಗತ್ತೆ ಅಕ್ಟೋಬರ್ 8ನೇ ತಾರೀಕಿನಿಂದ. ಅದು ಕೂಡ ಪ್ರತಿಯೊಬ್ಬರು ಕೂಡ ಶಾಲೆಗೆ ಮಕ್ಕಳು ಕಳಿಸಿ, ಮತ್ತು ಯಾರಾದ್ರೂ ಮಕ್ಕಳು ನೋಡ್ತಾ ಇತ್ತಂದ್ರೆ ವಿದ್ಯಾರ್ಥಿಗಳು ಆದಷ್ಟು ನೀವು ಕೂಡ ಶಾಲೆಗೆ ಹೋಗಿ. ಮತ್ತು ಇದು ಶಿಕ್ಷಕರಿಗೆ ಅನುವಾಗತ್ತೆ ಮತ್ತು ಮಕ್ಕಳು ಕೂಡ ಅನುವಾಗತ್ತೆ. ಈಗ ಡೇಟ್ ಮುಗಿದಿದೆ ಅಂತೇಳಿ ಯಾರು ಕೂಡ ಕೊಂಡ್ರಬೇಡಿ. ಶಿಕ್ಷಕರಿಗೆ ಮತ್ತೆ ಅವಕಾಶ ಕೊಟ್ಟಿದ್ದಾರೆ ಜಾತಿ ಗಣತಿ ಮಾಡೋದಕ್ಕೆ ಅಕ್ಟೋಬರ್ 24ನೇ ತಾರೀಕು ತನಕ. ಅಲ್ಲಿ ತನಕ ಶಾಲೆಗೆ ಹೋಗಬೇಕು, ಶಿಕ್ಷಕರು ಪಾಠ ಮಾಡಬೇಕು. ಬೆಳಗ್ಗೆ 8 ಗಂಟೆಯಿಂದ 1 ಗಂಟೆ ತನಕ ಮಧ್ಯಾಹ್ನದಿಂದ ಮತ್ತೆ ಜಾತಿ ಗಣತಿ ಮಾಡೋದಕ್ಕೆ ಅವರು ಕಾಯಕ ಮಾಡೋದಕ್ಕೆ ಹೋಗ್ಬೇಕಂತೇಳಿ ಸರ್ಕಾರ ಆದೇಶ ಕೊಟ್ಟಿದೆ. ಇದು ಈಗ ಬಂದಿರುವಂತ ಮಾಹಿತಿ ಆಗಿರತ್ತೆ. ಮಕ್ಕಳು ಕೂಡ ಅಷ್ಟೇ, ಬೆಳಗ್ಗೆ ಎದ್ದು ಬೇಗ ಎಲ್ಲ ಮುಗಿಸ್ಕೊಂಡು 8 ಗಂಟೆಗೆ ಹೋಗ್ಬೇಕಾಗತ್ತೆ. 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ತನಕ ಪಾಠ ಕೇಳಿ ಮತ್ತೆ ಮನೆಗೆ ವಾಪಸ್ ಹೋಗ್ಬೇಕು. ಇದು ರೂಲ್ಸ್ ಜಾರಿ ಮಾಡಿದ್ದಾರೆ. ಇದು ಎಲ್ಲಿ ತನಕ ಕಂಟಿನ್ಯೂ ಆಗತ್ತೆ ಅಂದ್ರೆ ಅಕ್ಟೋಬರ್ 24ನೇ ತಾರೀಕು ತನಕ ಕಂಟಿನ್ಯೂ ಆಗತ್ತೆ. ಇದು ಸರ್ಕಾರದ ಆದೇಶ ಇದೆ, ಯಾರೇನು ಮಾಡೋಕ್ಕಾಗಲ್ಲ. ಇದು ಸರ್ಕಾರ ತಿಳಿಸ್ಕೊಟ್ಟಿರುವಂತ ಮಾಹಿತಿ ಆದ ಕಾರಣ ಅವ್ರು ತಿಳಿಸ್ಕೊಟ್ಟಿರೋಂಥ ಮಾಹಿತಿ ನಿಮ್ಮ ಮುಂದೆ ತಿಳಿಸ್ಕೊಟ್ಟಿದ್ದೇನೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಮತ್ತು ಇನ್ನೂ ಸುಮಾರು 35ರಿಂದ 40% ಕರ್ನಾಟಕದಲ್ಲಿ ಜಾತಿ ಗಣತಿ ಇನ್ನೂ ಮುಗಿದಿಲ್ಲ. ಕೆಲವು ಜನ ಪಾಪ ಈ ಒಂದು ಶಿಕ್ಷಕರು ಮನೆ ಮನೆಗೆ ಹೋಗಿ ಮಾಡ್ತಾ ಇರ್ತಾರಲ್ಲ, ಬೈತಿದ್ದಾರೆ, ಯಾಕೆ ಬಂದಿದ್ದಾರ ಹೆಂಗೆ ಅಂತೇಳಿ. ನೋಡಿ, ಪಾಪ ಶಿಕ್ಷಕರಿಗೆ ಬೈಯೋ ಬದಲಿಗೆ ಸರ್ಕಾರಕ್ಕೆ ಕ್ವಶನ್ ಕೇಳಿ. ಸರ್ಕಾರ ಕೇಳುವಂತ ದಮ್ ಎಲ್ಲ ಅನ್ಸುತ್ತೆ ಈ ಒಂದು ಜನರಿಗೆ. ಆದ ಕಾರಣ ಆ ಒಂದು ಸರ್ಕಾರ ಮೇಲಿರುವಂತ ಸಿಟ್ಟನ್ನ ಪಾಪಿ ಶಿಕ್ಷಕರ ಮೇಲೆ ಹಾಕ್ತಿದ್ದಾರೆ. ನೋಡಿ, ಶಿಕ್ಷಕರು ಏನ್ ಮಾಡ್ಬೇಕು ಹೇಳಿ, ಆ ಸರ್ಕಾರ ನೇಮಕ ಮಾಡಿರತ್ತೆ, ಅವ್ರ ಪ್ರಕಾರ ಅವ್ರು ಏನ್ ಹೇಳ್ತಾರಲ್ಲ ಈ ಒಂದು ಶಿಕ್ಷಕರಿಗೆ ಕೇಳ್ತಾರೆ ಅಷ್ಟೇ. ಅದನ್ನ ಬಿಟ್ರೆ ಅವ್ರು ಏನ್ ಮಾಡ್ಬೇಕು ಹೇಳಿ, ನಿಮ್ಗೆ ಕೇಳ್ದಂತ ಸರ್ಕಾರ ಕೇಳ್ತಾರ? ಆ ಒಂದು ಅಲ್ಲಿ ಏನ್ ಮಿಷನ್ ಕೊಟ್ಟಿದಾರಲ್ಲ ಜಾತಿ ಗಣತಿ ಮಾಡುವಂತ ಆ ಒಂದು ಮಿಷನ್ನೇ ಬಾದ್ ಆಗ್ತಾ ಇದೆ. ಆ ಒಂದು ಬಾದ್ ಆದಂತ ಮಿಷನ್ ಅದ ನಂತರ ಎರರ್ ಬರ್ತಾ ಇದೆ, ಸರ್ವರ್ ಎಲ್ಲ ಇಶ್ಯೂ ಆಗ್ತಾ ಇದೆ. ಇದನ್ನೆಲ್ಲ ಕೇಳೋದಕ್ಕೆ ಎಲ್ಲಿ ಹೋಗ್ತಾ ಇದಾರೆ ಅದು ಕೂಡ ಆಫೀಸ್ ನೇಮ್ ಹೇಳಿಲ್ಲ ಅವರು, ದೊಡ್ಡ ಸರ್ಕಾರ. ನೋಡಿ, ಈ ರೀತಿಯ ಪರಿಸ್ಥಿತಿ ಆಗ್ತಾ ಇದೆ. ಶಿಕ್ಷಕರ ಬೈಯೋ ಬದಲಿಗೆ ಸರ್ಕಾರಕ್ಕೆ ಪ್ರಶ್ನೆ ಮಾಡಿ. ಅದನ್ನ ಬಿಡ್ತಾರ? ಪಾಪ ಆ ಒಂದು ಶಿಕ್ಷಕರು ಬೈಕೋತ್ಕೊಂಡಿರ್ತಾ ಇದಾರ. ಆ ರೀತಿಯ ಮಾಡಬೇಡಿ. ನಿಮ್ಗತ್ತೆ ಅವ್ರು ಇದ್ದಾರೆ.
ಸರ್ಕಾರದಿಂದ ಸಂಬಳ ಕೊಡತ್ತ ಪಾಪ ಅವರು ಬಂದಿರ್ತಾರೆ. ಇಲ್ಲಿ ನೋಡಿ ಭಾರತದಲ್ಲಿ ಲಂಚ ತಗೊಳ್ಳೋದೇ ಇಲ್ಲವಂತ. ಲಂಚ ಯಾರು ತಗೋತಿಲ್ಲ ಅಂದ್ರೆ ಈಗ ಪ್ರಸ್ತುತ ಭಾರತದಲ್ಲಿ ಶಿಕ್ಷಕ ಒಬ್ಬ ಶಿಕ್ಷಕ ಏನಾದ್ರು ಲಂಚ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ದಂದ್ರೆ ಮುಗೀತು. ಸಣ್ಣ ಮಕ್ಕಳಿಂದ ಕೂಡ ಲಂಚ ಸ್ಟಾರ್ಟ್ ಆಗತ್ತೆ. ನಿಯತ್ತಿನಿಂದ ಕೆಲಸ ಮಾಡುವಂತ ವ್ಯಕ್ತಿ ಯಾರಾದ್ರೂ ಇದ್ರೆ ಭಾರತದಲ್ಲಿ ಅದು ಶಿಕ್ಷಕ ಮಾತ್ರ. ಶಿಕ್ಷಕರಿಗೆ ಮೊದಲ ಗೌರವ ಕೊಡಿ. ಅದನ್ನ ಬಿಟ್ಟು ಬೈಯೋದು ಹೊಡೆಯೋದು ಆ ರೀತಿ ಮಾಡಕ್ ಹೋಗ್ಬೇಡಿ. ಏನಾದ್ರೂ ನಿಮ್ ಮುಕ್ಕಳಾಗ ದಮ್ ಇತ್ತಂದ್ರೆ ಸರ್ಕಾರಕ್ಕೆ ಕ್ವಶನ್ ಮಾಡಿ ಅಷ್ಟೇ. ಪಾಪ ಒಂದು ಬಿಟ್ಟು ಎಲ್ಲ ಶಿಕ್ಷಕರ ಮೇಲೆ ಅನ್ಯಾಯ ಮಾಡೋದು ಇದು ದೌರ್ಜನ್ಯ ಆಗತ್ತೆ, ಅಪರಾಧ ಆಗತ್ತೆ. ನೋಡಿ ಇಷ್ಟು ನಾನು ತಿಳಿಸ್ಕೊಟ್ಟಿದ್ದೇನೆ. ಮತ್ತು ಶಿಕ್ಷಕರು ಆದಷ್ಟು ಈ ಒಂದು ದಿನಾಂಕದೊಳಗಾಗಿ ಇದೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಇದು ರೂಲ್ಸ್ ಎಲ್ಲ ಫಾಲೋ ಮಾಡಲೇಬೇಕು. ಮಕ್ಕಳು ಕೂಡ ಫಾಲೋ ಮಾಡ್ಬೇಕಾಗತ್ತೆ. ಇದ್ರ ಬಗ್ಗೆ ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿ.